ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಚಾನಲ್ ಬೆಂಗಳೂರಿನ ಬಡವರಿಗೆ ನಿಮಗೆ ಸ್ವಾಗತ. ಇವತ್ತು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ, BMTC ಬಸ್ಸಲ್ಲಿ. ಯಾರಿಗೂ ಗೊತ್ತಿಲ್ಲ ಅಂತಂದರೆ BMTC ಏರ್ಪೋರ್ಟ್ ಬಸ್ಸು ಕಿಯಾ ಅಂತ ಹೇಳಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಸ್ ಅಂತ. ಯಾರಿಗಾರು ಗೊತ್ತಿಲ್ಲ ಅಂತಂದರೆ ಇದು ಬಸ್ಸು ಪ್ರತಿ ಅರ್ಧ ಗಂಟೆಗೆ ಬೆಳಗ್ಗೆ 5 ಗಂಟೆ 5:30ಇಂದ ರಾತ್ರಿ 10 ಗಂಟೆ ತನಕ ಓಡುತ್ತೆ ಬಸ್ಸಿದು. ಸೊ ವಜ್ರ ಅಂತ ಹೇಳಿ ವೋಲ್ವೋ ಬಸ್ ಇದು. ಯಾರಿಗಾರು ಗೊತ್ತಿಲ್ಲ ಅಂತಂದರೆ ತಿಳ್ಕೊಂಡು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ. ಇವತ್ತು ಅದಕ್ಕೆ ನಾನು ಫಸ್ಟ್ ಟೈಮ್ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ BMTC ಅವರು ಗೌರ್ಮೆಂಟ್ ಅವರು ಕಿಯಾ ಬಸ್ ಮಾಡಿದ್ದಾರೆ, ಡೈರೆಕ್ಟ್ ಏರ್ಪೋರ್ಟಿಗೆ ಬಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈ ಸಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾರಿಗಾರು ಗೊತ್ತಿಲ್ಲ ಅಂತಂದರೆ ಇದು ತುಂಬ ಒಳ್ಳೆಯದು. ಯಾಕಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಮತ್ತು ಟ್ರಾಫಿಕ್ನ ಕಮ್ಮಿ ಮಾಡಿ ಬೆಂಗಳೂರಲ್ಲಿ. ಇದು ಬಸ್ಸು ವಜ್ರ ಬಸ್ಸು ಕಿಯಾ 5 ಅಂತ ಹೇಳಿ ಈ ಥರ ಬಸ್ ಇರುತ್ತೆ. ಇದರಲ್ಲಿ ನಿಮಗೆ ನಾನ್ AC ಎರಡೂ ಸಿಗುತ್ತೆ. ನೋಡ್ಬೋದು ಬಸ್ ಹಿಂಗಿದೆ ಕಿಯಾ ಬಸ್ಸು. ಇದು ಬೇರೆ ಬೇರೆ ಸ್ಟಾಪಲ್ಲಿ ನಿಲ್ಲಿಸಿ ಅರೌಂಡ್ ಬೆಂಗಳೂರು, ಆಮೇಲೆ ಲಾಸ್ಟ್ ಸ್ಟಾಪು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುತ್ತೆ. ಇಲ್ಲಿ ಏರ್ಪೋರ್ಟ್ಗೆ ಎಂಟ್ರ್ ಆದ್ವಿ. ಅದು ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ, ಅದು ಹೊಡೆದಾಗ ಮಾಡಿದ್ದಾರೆ. ಅದೇ ಹೊಸದಾಗಿ ಕಟ್ಟಿದ್ದಾರೆ ಅಂತ ಅನ್ನೋಲ್ಲ, ಜಾಗದೆಲ್ಲ ಇದು ಮಾಡಿದ್ದಾರೆ. ರೋಡು ಮೈನ್ ರೋಡು. ಇಲ್ಲಿಂದ ಎಂಟ್ರ್ ಆದ್ವಿ, ಆ ಕಡೆ ದೇವನಹಳ್ಳಿಯಿಂದ ಈ ಕಡೆ ಎಂಟ್ರ್ ಆದ್ವಿ. ಕೆಂಪೇಗೌಡ ಸ್ಟ್ಯಾಚ್ಯೂ ಬಂದೈತಿ. ಈಗ ನೆಕ್ಸ್ಟು ಏನು ವಿಶೇಷ ಏರ್ಪೋರ್ಟಿಗೆ ಬಂದಿದ್ದು ಅಂತಂದರೆ, ನಮ್ಮ ಅಕ್ಕ ನ್ಯೂಜಿಲ್ಯಾಂಡಿಂದ ಬರ್ತಿದ್ದಾರೆ ಇವತ್ತು. ಲಾಸ್ಟ್ ಟೈಮ್ ಬಂದಿದ್ದರು, ಬಟ್ ಮತ್ತೆ ಈ ಸಲ ಬರ್ತಿದ್ದಾರೆ. ಸೊ ಅವ್ರನ್ನ ಪಿಕಪ್ ಮಾಡ್ಕೊಂಡು ಬರೋಕ್ಕೆ ಅಂತ ಬಂದಿದ್ವಿ ಈ ಸಲ. ಅದು ವಿಶೇಷ. ಆಮೇಲೆ ಅವ್ರನ್ನ ಮೀಟ್ ಮಾಡ್ಬೇಕಾದ್ರೆ ಆಮೇಲೆ ನೋಡ್ಬೋದು ನೀವು. ಇದು ಟರ್ಮಿನಲ್ ಶಟಲ್ ಬಸ್ ಇದು. ಇವು ಮೇನ್ ಟರ್ಮಿನಲ್ 1 ಇಳಿದ್ಮೇಲೆ ಇಲ್ಲಿಂದ ಟರ್ಮಿನಲ್ 2 ಹೋಗಬೇಕು ಅಂತಂದರೆ ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ ಫ್ರೀಯಾಗೆ. ನೀವು ಬಸ್ಸಲ್ಲಿ ಹೋಗಬೇಕು ಅಂತಂದರೆ ಈ ಥರ ಇದೆ. ಇಲ್ಲ ನೀವು ಡೈರೆಕ್ಟಾಗಿ ಕ್ಯಾಬಲ್ಲಿ ಬರ್ತೀರ ಅಂದರೆ ನೀವು ಡೈರೆಕ್ಟ್ ಟರ್ಮಿನಲ್ 2ಗೆ ಬಿಟ್ಕೊಡ್ತಾನೆ ಕ್ಯಾಬು. ನೀವು ಬಸ್ಸಲ್ಲಿ ಬರ್ತಾರೆ, ಬಸ್ ಸ್ಟಾಪಿಗೆ ನಿಲ್ಲಿಸಿ ಅಲ್ಲಿಂದ ಟರ್ಮಿನಲ್ 2ಗೆ ಶಟಲ್ ಬಸ್ ಇದೆ, ಇಂಟರ್ ಶಟಲ್ ಬಸ್ಸು, ಎಲೆಕ್ಟ್ರಿಕ್ ಬಸ್ಸು. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ನಿಮಗೆ. ಗುರು ಟರ್ಮಿನಲ್ 2 ಗುರು, ನೋಡಿ ಗುರು ಹೆಂಗಿದೆ, ಏನು ಮಸ್ತಾಗಿದೆ ಅಂದರೆ. ಇದು ಫಸ್ಟ್ ಟೈಮ್ ನಾನು ಬರ್ತಿರೋದು ಟರ್ಮಿನಲ್ 2ಗೆ. ಬಸ್ಸಿಂದ ಬಂದ್ವಿ, ಏನು ಚೆನ್ನಾಗಿದೆ ಗುರು. ಎಲ್ಲ ಫುಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ತುಂಬ ಡಿಫ್ರೆಂಟಾಗಿದೆ ಬ್ರೋ ಇದು. ನನಗೂ ಗೊತ್ತಿರಲಿಲ್ಲ, ಎಲ್ಲ ಚೆನ್ನಾಗಿದೆ, ಫುಲ್ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಇದ್ರು. ಬಟ್ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ. ಟರ್ಮಿನಲ್ 2 ಈಗ ಡಿಪಾರ್ಚರ್ ಅಥವಾ ಅರೈವಲ್ ಎಲ್ಲಿದೆ ಅಂತ ನೋಡಿಕೊಂಡು ಇಲ್ಲಿಗೆ ಹೋಗ್ಬೇಕೀಗ. ಇಂಟೀರಿಯರ್ ನೋಡಿದ್ದು ಒಳಗೆಲ್ಲ ಜನ ಹೇಳ್ತಾರೆ ಬೆಂಗಳೂರು ಏನು ಬೆಳೆದಿಲ್ಲ ಅಂತ, ಇಂಡಿಯಾ ಹಂಗೆ ಇದೆ ಅಂತ. ಇದೆಲ್ಲ ತೋರಿಸ್ಬೇಕು, ಇದೆಲ್ಲ ನೋಡಬೇಕು. ಬೇರೆ ದೇಶದವರೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅರೈವಲ್ಸು ಕೆಳಗಂತೆ, ಕೆಳಗೆ ಹೋಗ್ತಾ ಇದ್ದೀವಿ ಈಗ ಕರ್ಕೊಂಬರೋಕ್ಕೆ. ಸೌಂಡು ಕೂಡ ಸೇಮ್ ಹಂಗೆ ಇದೆ. ಫುಲ್ ಡಿಫ್ರೆಂಟಾಗಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಫುಲ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಟ್ಟಿರೋದು.
ಇದು ಗ್ರೌಂಡು. ನಾವು ಮೇಲಿಂದ ಕೆಳಗೆ ಬಂದಿದ್ದು ಟರ್ಮಿನಲ್ 2 ಇಂದ ಕೆಳಗಿಲ್ಲ ಅರೈವಲ್ಗೆ. ಇಲ್ಲಿ ದೊಡ್ಡದಾಗಿದೆ. ಇಲ್ಲಿ ಫುಲ್ಲು ಜನ ಎಲ್ಲ ಇದ್ದಾರೆ ಇಲ್ಲಿ. ಅಲ್ಲಿದ್ದಾಳೆ. there she is. She's back. She's come here. Back here to India. It's my sister. Say hi. ಫೈನಲಿ ಬಂದಿದ್ದಾರೆ ಬೆಂಗಳೂರಿಗೆ. ಫುಲ್ಲು ಹ್ಯಾಪಿ ಜರ್ನಿಯಿಂದ ಫುಲ್ ಹ್ಯಾಪಿ. ಮತ್ತು ತುಂಬ ತಿಂಗಳಾದ್ಮೇಲೆ ಬಂದಿದ್ದಾರೆ ಬೆಂಗಳೂರಿಗೆ. ಈಗ ಎಲ್ಲ ಬೆಂಗಳೂರು ಫುಲ್ ಎವ್ರಿಥಿಂಗ್. ಫುಲ್ ಸುತ್ತಾಡೋದು, ತಿರುಗಾಡೋದು, ತಿನ್ನೋದು ಎಲ್ಲ ಮತ್ತು ಮಕ್ಕಳ ಜೊತೆ ಫುಲ್ಲು ಅಷ್ಟೇ ಇವತ್ತು. ನೆಕ್ಸ್ಟ್ ಬ್ಲಾಗಿಗೆ ಸಿಗ್ತೀನಿ. ಬಾಯ್.